ಇಲ್ಲಿ ಏನು ಪ್ರಖ್ಯಾತವಾದ ಒಂದು ಧಾರ್ಮಿಕ ಸ್ಥಳ ದರ್ಗಾದ ರಕ್ಷಣೆಗೋಸ್ಕರ ಇವತ್ತು ಮತ್ತು ತಾಲೂಕಾಫೀಸಿನ ರಕ್ಷಣೆಗೋಸ್ಕರ ಒಂದು 1,85,00,000 ವಾರ ನಿರ್ಮಾಣ ಮಾಡಿದ್ರು. ಅದು ತಾಂತ್ರಿಕ ದೋಷವೋ ಅಥವಾ ಯಾವುದೋ ಒಂದು ದೃಷ್ಟಿಯಿಂದ ಅದು ಇವತ್ತು ಇದಾಗಿದೆ. ಕೆಳಗಡೆ 4 ಮನೆ ಇದೆ, ಅವರು ಭಯಪಡುವಂಥ ವಾತಾವರಣ ಸೃಷ್ಟಿಯಾಗಿದೆ. ಇವೆಲ್ಲ ನೋಡಿಕೊಂಡು ಇವತ್ತು ಈ ಹಿಂದೆ ಶಾಸಕರು, ಮಾಜಿ ಶಾಸಕರು ಸಹ ಇದಕ್ಕೆ ದರ್ಗಾದಕ್ಕೆ ಬೆಂಬಲವಾಗಿ ನಿಂತಿದ್ದು ನಮಗೂ ಖುಷಿಯಾಗಿದೆ. ಯಾಕಂತೇಳಿದ್ರೆ ಬರೀ ಹಿಜಾಬು ಆಮೇಲೆ ಹಲಾಲು ಇಂಥದ್ದನ್ನೇ ಇಟ್ಕೊಂಡು ಬರ್ತಾ ಇದ್ದಂಥ ಮಾಜಿ ಶಾಸಕರು ಇವತ್ತು ಆ ದರ್ಗಾದ ವಾಲಿನ ವಿಚಾರವಾಗಿ ಅದು ಕಳಪೆಯಾಗಿದೆ, ಅದನ್ನು ರಿಮೂವ್ ಮಾಡಿ ಅದು ಸರಿ ಮಾಡ್ತಾ ಇರೋದು ಇವತ್ತು ಒಂದು ಹಿಂದೂ ಮತ್ತು ಮುಸ್ಲಿಂ ಬಾಂಧವ್ಯಕ್ಕೆ ಅವರು ನಿನ್ನೆ ಬಂದಂಥ ಹೋರಾಟ ಮುಂದಿನ ದಿನಗಳಲ್ಲಿ ಇದೇ ಥರ ಇರಲಿ. ಯಾವುದೇ ವಿಚಾರಕ್ಕೆ ಬರೋ ಮುಸ್ಲಿಮ್ಸ್ ಅಂತ ಹೇಳೋದು ಅಥವಾ ಹಿಂದೂದೇ ಬೇರೆ ಅಂತ ಹೇಳೋದು. ಈ ಸಂದರ್ಭದಲ್ಲಿ ಜೀವರಾಜರಿಗೆ ನಾನು ದರ್ಗಾದ ಪರವಾಗಿ ನಿನ್ನೆ ಹೋರಾಟಕ್ಕೆ ಬಂದಿದ್ದಕ್ಕೆ ಮತ್ತು ಅವರ ಕಾರ್ಯಕರ್ತರು ನೂತನ ಮತ್ತು ಹರೀಶ್ ಶೆಟ್ಟರು ಅವರಿಗೆಲ್ಲರಿಗೂ ಒಂದು ಸಾಮರಸ್ಯಕ್ಕೋಸ್ಕರ ಬಂದಿದ್ದಾರೆ ಅಂತ ಹೇಳ್ಕೊಂಡು ನಾನು ಅವರಿಗೆ ಮುಂದೆ ಹೀಗೆ ಇರಲಿ ಅಂತೇಳಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ಕೆಳಗಡೆ ಸುಮಾರು ಜನ 4-5 ಜನ ಇವತ್ತು ಏನು ಆತಂಕದಲ್ಲಿದ್ದಾರೆ, ಅವರು ಆತಂಕ ಪಡೋದು ಬೇಡ. ಯಾಕಂದರೆ ಶಾಸಕರು ಯಾರು ಅವ್ರನ್ನ ಬಿಟ್ಟಾಕಲ್ಲ, ಅವ್ರ ರಕ್ಷಣೆಗೂ ನಮ್ಮ MLA ಎಲ್ಲ ಇದ್ದಾರೆ ಅಂತ ಹೇಳ್ತಾ ತಮ್ಮ ನ್ಯೂಸ್ ಮಾಧ್ಯಮದವರು ಇವತ್ತು ಬಂದಿದ್ರಿ, ಸಾರ್ವಜನಿಕವಾಗಿ ಇದನ್ನು ವಿತರಿಸಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ನಮ್ಮೋರ್ ನ್ಯೂಸ್, ಇದು ನಿಮ್ಮ ಧ್ವನಿ.